ಮಂತ್ರಿಗಿರಿಗಾಗಿ ಹೋರಾಟಗಳು ನಡೀತಾ ಇದೆ. ಇದಕ್ಕೆ ಮದ್ದರಿಯೋ ಪ್ರಯತ್ನಗಳು ಆಗ್ತಾ ಇದೆ. ಇದರ ಭಾಗವಾಗಿನೇ ಸಿಎಂ ದೆಹಲಿಗೆ ಹೋಗಿದ್ದು ಹೈಕಮಾಂಡ್ ಡಿಕೆಶಿಗೆ ಹೇಳಿದ್ದೇನು, ಸಚಿವ ಸಂಪುಟದ ಚೌಕಾಸಿಗೆ ಹೈಕಮಾಂಡ್ ಸೊಪ್ಪು ಹಾಕ್ತಾ ಆ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಯಾವುದೂ ಇಲ್ಲ, ಪಕ್ಷ ಎಲ್ಲವನ್ನು ಬಗೆಹರಿಸ. ರಾಮಲಿಂಗಾರೆಡ್ಡಿ ಅವ್ರದ್ದು ಹಾಗೆ ಮಾಡಿದ್ರಿ, ಬಗೆಹರಿಸಲ್ಲ. ಈಗ ಮೈನಾರಿಟೀಸ್ಗೆ ಜಾಸ್ತಿ ಸ್ಥಾನಗಳು ಸಿಕ್ಬೇಕು ಅಂತ ಕೇಳ್ತಾ ಇದ್ದೀವಿ, ಈ ಬಾರಿ ಸಿಕ್ಕುತ್ತೆ ನೋಡಿ. ಇವರು ಏನಿದ್ರು ವರಿಷ್ಠರು ಕುತ್ಕೊಂಡು ತೀರ್ಮಾನ ಮಾಡ್ತಾರೆ. ಎಲ್ಲರಿಗೂ ಸಮಾಧಾನ ಮಾಡೋದು ದೇವ್ರ ಕಡೆಯಿಂದಾನೇ ಆಗಲ್ಲ ಅಂದ್ರೆ ನಮ್ಮ ಕಡೆಯಿಂದಾನೇ. ನಾನು ಅವ್ರಿಗೆ ಅವತ್ತು ಹೇಳಿದಷ್ಟೇ, ನೀವು ನನಗೆ ಚುನಾವಣೆ ಪೂರ್ವದೊಳಗೆ ಏನು ಮಾತು ಕೊಟ್ಟಿರಿ ಅದನ್ನು ಮಾಡಿರಿ, ನನಗೆ ಈ ನಿಗಮ ಮಂಡಳಿಗಳು ಬೇಡ ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ 50 ವರ್ಷ ಆದಮೇಲೆ ಒಬ್ಬ OBC ಹುಡುಗನಿಗೆ ಸಚಿವ ಸ್ಥಾನ ಒಲಿಯುತ್ತೆ ಅನ್ನೋ ಗಟ್ಟಿ ನಂಬಿಕೆ ನನಗಿದೆ. ಈಗಿನ ಸಂದರ್ಭದಲ್ಲಿ ಇವತ್ತು ಏನು ಕಳೆದ ಬಾರಿ 3 ಅವಕಾಶಗಳನ್ನ ಕೊಟ್ಟಿದ್ರು, ಈ ಸತಿನೂ ಕೂಡ 3 ಸಚಿವ ಸ್ಥಾನಕ್ಕೆ ಅವಕಾಶ ಕೊಡಬೇಕು ಅನ್ನೋದು ಕೂಡ ನನಗೆ ಮೊದಲನೇದಾಗೆ ಕೊಡ್ತೀನಿ ಅಂತ ಇತ್ತು. ಎರಡನೇ ಪಟ್ಟಿ ನನಗೆ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಒಳಗಡೆ ಪ್ರಯತ್ನ, ಹೊರಗಡೆ ಹೋರಾಟ. ಸಚಿವ ಸ್ಥಾನಕ್ಕಾಗಿ ಒಳಗೆ ಶಾಸಕರು ಪ್ರಯತ್ನ ಪಡ್ತಾ ಇದ್ರೆ, ಹೊರಗೆ ಶಾಸಕರ ಬೆಂಬಲಿಗರು ಅಖಾಡಕ್ಕಿಳಿದಿದ್ದಾರೆ. ನಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ರಸ್ತೆಗಿಳಿದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಮ್ಮ ಲೀಡರ್ಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಹೇಳ್ತಿದ್ದಾರೆ. ಪ್ರತಿಭಟನೆ ಮೂಲಕ ಪವರ್ ಶೋಗೆ ಮುಂದಾಗಿದ್ದು, ನಮ್ಮ ನಾಯಕನಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ಸುಮ್ಮನಿರಲ್ಲ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅಲ್ಲಿ ಖಾತೆಗಾಗಿ ಖ್ಯಾತೆ, ಇಲ್ಲಿ ಖ್ಯಾತೆಯಲ್ಲಿ ಖಾತೆ. ಸಚಿವಾಕಾಂಕ್ಷಿಗಳಿಂದಲೂ ಹೋರಾಟ, ಸಚಿವರಿಂದಲೂ ಒದ್ದಾಟ. ದಿಲ್ಲಿಗೆ ಹೋಯ್ತು ಖಾತೆ ಕಗ್ಗಂಟು. ಹೈಕಮಾಂಡ್ ಕೊಟ್ಟ ಸೂತ್ರವೇನು? ಏನು ಮಾಡಬಹುದು? ಇಂಥ ಪರಿಸ್ಥಿತಿಯಲ್ಲಿ ಸಿಎಂ ಡಿಕೆಶಿ ಏನು ಮಾಡಬಹುದು? ಒಂದು ಕಡೆ ಖಾತೆಗಾಗಿ ಖ್ಯಾತೆ ತೆಗೀತಾ ಇದ್ದಾರೆ ಸಚಿವಾಕಾಂಕ್ಷಿಗಳು, ಮತ್ತೊಂದು ಕಡೆ ನಮಗೆ ಯಾವುದಾದ್ರೂ ಒಂದು ಖಾತೆ ಅಂತಿದ್ದಾರೆ ಸಚಿವಾಕಾಂಕ್ಷಿಗಳು. ಇಂಥ ಟೈಮಲ್ಲಿ ಡಿಕೆಶಿ ಏನು ಮಾಡಬೇಕು? ಸಾಧ್ಯ ಆದರೆ ಎಲ್ಲರನ್ನೂ ಸಮಾಧಾನ ಮಾಡಬೇಕು. ನನ್ನ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ಹೈಕಮಾಂಡ್ ಕೈಯಲ್ಲಿದೆ ಅಂತ ಹೇಳಿ ಎಲ್ಲರ ಬಾಯಿ ಮುಚ್ಚಿಸ್ಬೇಕು. ಆದರೆ ಸದ್ಯಕ್ಕೆ ಆ ರೀತಿ ಆಗ್ತಾ ಇಲ್ಲ. ಯಾಕಂದ್ರೆ ಸಚಿವ ಸ್ಥಾನ ಇಟ್ಕೊಂಡಿರೋ ಹಿರಿಯ ಸಚಿವರೇ ಖಾತೆ ಖ್ಯಾತೆ ತೆಗೆದಿದ್ದಾರೆ. ಆದ್ದರಿಂದ ಏನೂ ನಿರ್ಧಾರ ತೆಗೆದುಕೊಳ್ಳೋಕ್ಕೂ ಸಾಧ್ಯವಾಗದೆ ಡಿಕೆಶಿ ದಿಲ್ಲಿಗೆ ಹೋಗಿದ್ರು. ನಂಗೆ ಬಂದಿರೋ ಸಂಪುಟ ಸಂಕಷ್ಟವನ್ನ ನಿವಾರಿಸಿ ಅಂತ ಹೈಕಮಾಂಡ್ ಮೊರೆ ಹೋಗಿದ್ರು. ದಿಲ್ಲಿಯಲ್ಲಿ ಡಿಕೆಶಿ ಕಷ್ಟ ಕೇಳಿಸ್ಕೊಂಡ ಹೈಕಮಾಂಡ್ ಹೊಸ ಸೂತ್ರವೊಂದನ್ನು ಡಿಕೆಶಿಗೆ ಕೊಟ್ಟಿದ್ಯಂತೆ. ಇದೇ ಸೂತ್ರ ಇಟ್ಕೊಂಡು ಆಡಳಿತ ಮಾಡು, ಎಲ್ಲ ಸರಿ ಹೋಗುತ್ತೆ ಅಂತ ಧೈರ್ಯ ತುಂಬಿದೆಯಂತೆ. ಅದು ಖಡಕ್ಕಾಗಿರೋ ಸಂಧಾನ ಸೂತ್ರ. ಖಾತೆ ಖ್ಯಾತೆ ಬಗೆಹರಿಸೋದಕ್ಕಂತಾನೆ ಬುಧವಾರ ಬೆಳಿಗ್ಗೆ ಸಿಎಂ ಡಿಕೆಶಿ ದಿಲ್ಲಿ ಫ್ಲೈಟ್ ಹತ್ತಿದ್ರು. 10:30ಕ್ಕೆ ಫ್ಲೈಟ್ ಹತ್ತಿದ್ದ ಡಿಕೆಶಿ ದಿಲ್ಲಿ ತಲುಪಿ ಹೈಕಮಾಂಡ್ ಮುಂದೆ ಹೊಸ ಕ್ಯಾಬಿನೆಟ್ನ ಕಷ್ಟಗಳು, ತನಗಾಗ್ತಾ ಇರೋ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂಡ್ರು. ಹೌದು, ಈಗ ಡಿಕೆಶಿಯನ್ನ ಸದ್ಯಕ್ಕೆ ಇಬ್ಬರು ಬಹುವಾಗಿ ಕಾಡುತ್ತಾ ಇದ್ದಾರೆ. ಒಬ್ಬರು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಮತ್ತು ಆಹಾರ ಸಚಿವ ಮುನಿಯಪ್ಪ. ಕೃಷ್ಣ ಬೈರೇಗೌಡ, ನಂಗೆ ಪೂರ್ತಿ ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಕು, ಅರ್ಧಂಬರ್ಧ ಬೇಡ, ಬೇಕಿದ್ರೆ ನಂಗೆ ಕಂದಾಯ ಖಾತೆಯನ್ನೇ ಕೊಡಿ ಅಂತಿದ್ದಾರೆ. ಇದು ಸಿಎಂ ಡಿಕೆಶಿಗೆ ತಲೆನೋವಾಗಿ ಕಾಡ್ತಿದೆ. ಇದರ ಜೊತೆಗೆ ಆಹಾರ ಸಚಿವ ಮುನಿಯಪ್ಪ, ನಾನು ಕೇಳಿದ್ದೇ ಖಾತೆ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ನನ್ನ ಸಮುದಾಯದ ಕೆಲಸಗಳನ್ನ ಮಾಡೋಕೆ ಸಮಾಜ ಕಲ್ಯಾಣ ಇಲಾಖೆಯೇ ಬೇಕು ಅನ್ನೋದು ಮುನಿಯಪ್ಪ ಒತ್ತಾಯ. ಈ ಎರಡೂ ಸಮಸ್ಯೆಗಳನ್ನೆತ್ಕೊಂಡು ಡಿಕೆಶಿ ದಿಲ್ಲಿಗೆ ಹೋಗಿದ್ದಾರೆ. ದಯವಿಟ್ಟು ಇದಕ್ಕೆಲ್ಲ ಪರಿಹಾರ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಮುನಿಯಪ್ಪ ಏರ್ಪೋರ್ಟ್ನಲ್ಲಿ, ಕೃಷ್ಣ ಬೈರೇಗೌಡ ದಿಲ್ಲಿಯಲ್ಲಿ. ಪಟ್ಟು ಅಂದ್ರೆ ಪಟ್ಟು, ಅದು ಮುನಿಯಪ್ಪ ಪಟ್ಟು. ಹೇಗಾದ್ರೂ ಮಾಡಿ ಖಾತೆ ಬದಲಾವಣೆ ಮಾಡಿಸ್ಕೊಳ್ಳಲೇಬೇಕು ಅಂತ ಪಟ್ಟು ಹಿಡಿದ ಮುನಿಯಪ್ಪ ಮಾಡ್ತಾ ಇರೋ ಪ್ರಯತ್ನ ನೋಡಿದ್ರೆ ಅಚ್ಚರಿಯಾಗುತ್ತೆ. ಹೌದು, ಮಂಗಳವಾರ ರಾಹುಲ್ ಗಾಂಧಿ ಬೆಂಗಳೂರಿಗೆ ಬಂದಿದ್ರು. ರಾಹುಲ್ ಗಾಂಧಿ ಬೆಂಗಳೂರು ಬರೋದನ್ನೇ ಕಾಯ್ತಾ ಇದ್ದ ಮುನಿಯಪ್ಪ, ಅವರು ಬರೋದಕ್ಕೂ ಮುಂಚೆನೇ ಏರ್ಪೋರ್ಟ್ ಬಳಿ ಹೋಗಿ ಕಾದ್ಕೊಂಡಿದ್ರು. ರಾಹುಲ್ ಗಾಂಧಿ ಬಂದಿದ್ದೇ ತಡ, ನಂಗೆ ಖಾತೆ ಬದಲಾವಣೆ ಬಗ್ಗೆ ಮನಸ್ಸು ಮಾಡಿ ನಂಗೆ ಖಾತೆ ಬದಲಾಯಿಸ್ಕೊಡಿ ಅಂತ ಪಟ್ಟು ಹಿಡಿದ್ರು. ಆದ್ರೆ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದ ರಾಹುಲ್ ಗಾಂಧಿ ಈ ವಿಚಾರದಲ್ಲಿ ಸೈಲೆಂಟ್ ಆಗಿದ್ರಂತೆ. ರಾಹುಲ್ ಏನೂ ಹೇಳದೇ ಇರೋದನ್ನ ನೋಡಿದ ಮುನಿಯಪ್ಪ ಬುಧವಾರ ಬೆಳಿಗ್ಗೆ ಡಿಕೆಶಿಯನ್ನ ಭೇಟಿ ಮಾಡಿದ್ದಾರೆ. ಡಿಕೆಶಿ ದಿಲ್ಲಿಗೆ ಹೋಗುವುದಕ್ಕೂ ಮುನ್ನ ಮನೆಗೆ ಹೋಗಿದ್ದ ಮುನಿಯಪ್ಪ ಡಿಕೆಶಿ ಕಾರಲ್ಲೇ ಏರ್ಪೋರ್ಟ್ ತನಕ ಖಾತೆ ಬದಲಾವಣೆ ಬಗ್ಗೆ ಚರ್ಚೆ ಮಾಡ್ಕೊಂಡು ಹೋದ್ರಂತೆ. ಮುನಿಯಪ್ಪ ಪಟ್ಟು ಹೇಗಿದೆ ಅನ್ನೋದಕ್ಕೆ ಇದೇ ಸಾಕ್ಷ್ಯ. ದಿಲ್ಲಿಯಲ್ಲೇ ಕೃಷ್ಣ ಬೈರೇಗೌಡ ಠಿಕಾಣಿ, ಪೂರ್ಣ ಖಾತೆಗೆ ಲಾಬಿ.
ಕೃಷ್ಣ ಬೈರೇಗೌಡ ಸದ್ಯಕ್ಕೆ ಬೆಂಗಳೂರು ನಗರದ ಅರ್ಧ ಅಭಿವೃದ್ಧಿ ಸಚಿವ. ತಮಗೆ ಯಾವಾಗ ಪೂರ್ಣ ಖಾತೆ ಸಿಕ್ಕಿಲ್ವೋ ಆಗಲೇ ಕೃಷ್ಣ ಬೈರೇಗೌಡ ಕೆರಳಿ ಕೆಂಡವಾಗಿದ್ರು. ಇದ್ಯಾವ ರೀತಿ ಖಾತೆ ಅಂತ ತಲೆ ಕೆಡಿಸ್ಕೊಂಡ ಕೃಷ್ಣ ಬೈರೇಗೌಡ ಕೊಡೋ ಹಾಗಿದ್ರೆ BMRDA BDA ಸೇರಿಸಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡಿ. ಈ ಖಾತೆಗಳು ಇಲ್ಲ ಅಂದ್ರೆ ಬೆಂಗಳೂರಿನಲ್ಲಿ ಕೆಲಸ ಮಾಡಲು ಆಗಲ್ಲ. ಒಂದು ವೇಳೆ ನಗರಾಭಿವೃದ್ಧಿ ಖಾತೆ ಕೊಡದೇ ಇದ್ರೆ ಹಿಂದಿನ ಕಂದಾಯ ಖಾತೆಯನ್ನೇ ಕೊಡಲು ಮನವಿ ಮಾಡಿದ್ರು. ಆದ್ರೆ CM DKಶಿ ಕೃಷ್ಣ ಬೈರೇಗೌಡ ಅವರ ಮನವಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ. ಕೊನೆಗೆ ಕೃಷ್ಣ ಬೈರೇಗೌಡರೇ ದಿಲ್ಲಿಗೆ ಹೋಗಿದ್ದು. ಅಲ್ಲೇ ಠಿಕಾಣಿ ಹೂಡಿ ಪೂರ್ಣ ಖಾತೆಗೆ ಲಾಬಿ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ. CM DKಶಿ ದಿಲ್ಲಿಗೆ ಹೋಗಿದ್ರು, DCM ಪರಮೇಶ್ವರ್ ಕೂಡ ದಿಲ್ಲಿಗೆ ಹೋಗಿದ್ರು. ಇನ್ನೂ ಹಲವಾರು ಮಂದಿ ದಿಲ್ಲಿಯಲ್ಲೇ ಇದ್ದಾರೆ. ತಮಗೆ ಬೇಕಾಗಿರೋ ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸಿದ್ದಾರೆ. ದೆಹಲಿಯ ಸೋನಿಯಾ ಗಾಂಧಿ ನಿವಾಸದಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿಯನ್ನ CM DKಶಿ ಭೇಟಿ ಮಾಡಿ ಇದನ್ನೆಲ್ಲ ಹೇಳಿಕೊಂಡಿದ್ದಾರೆ. ಆದ್ರೆ ಯಾವುದೇ ಲಾಬಿಗೆ ತಲೆಕೆಡಿಸಿಕೊಳ್ಳದ ಹೈಕಮಾಂಡ್ ಎಚ್ಚರಿಕೆಯ ಸೂತ್ರವೊಂದನ್ನ ರವಾನಿಸಿದೆಯಂತೆ. ಖಾತೆಗಳ ಬದಲಾವಣೆ ಬಗ್ಗೆ ಹೈಕಮಾಂಡ್ ಕಿಡಿಕಾರಿದೆ. ಬಯಸಿದ ಖಾತೆಗಳ ಹಂಚಿಕೆಗೆ ತಕರಾರು ವ್ಯಕ್ತಪಡಿಸಿದೆ. ಕೊಟ್ಟಿರೋ ಖಾತೆಯನ್ನ ನಿಭಾಯಿಸಲು ಆಗದಿದ್ದರೆ ರಾಜೀನಾಮೆ ಕೊಡಿ ಅಂತ ಸೂಚನೆ ನೀಡಿದೆ. ಚೌಕಾಸಿಗಳಿಗೆ ಮಣೆ ಹಾಕಲ್ಲ ಅಂತ ಖಡಕ್ ಸಂದೇಶವನ್ನ ಹೈಕಮಾಂಡ್ ರವಾನಿಸಿದೆಯಂತೆ. ದಲಿತರಿಗೆ ಸಚಿವ ಸ್ಥಾನಕ್ಕಾಗಿ ದಲಿತ ಸಂಘಟನೆಗಳ ಪಟ್ಟು, ಹಿರಿಯ ಸಚಿವರಿಗೆ ಕ್ಯಾರ್ ಮಾಡಲ್ಲ ಅಂತ ಹೈಕಮಾಂಡ್ ಹೇಳ್ತಿದೆಯಂತೆ. ಇದರಿಂದ ಹಿರಿಯ ಸಚಿವರು ಏನ್ ನಿರ್ಧಾರ ತಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮತ್ತೊಂದು ಕಡೆ ವರಿಷ್ಠರನ್ನ ರಾಜ್ಯಕ್ಕೆ ಕಳಿಸಿ ಸಂಧಾನ ಮಾಡುವುದಕ್ಕೆ ಹೈಕಮಾಂಡ್ ಪ್ರಯತ್ನಿಸಲಿದೆ ಅಂತ ಹೇಳಲಾಗ್ತಿದೆ. ಇದೆಲ್ಲ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಸಚಿವ ಸ್ಥಾನಕ್ಕಾಗಿ ಭಾರೀ ಪೈಪೋಟಿ ನಡೆಯುತ್ತಿದೆ. DKಶಿ ಸಂಪುಟದಲ್ಲಿ ದಲಿತರಿಗೆ ಅನ್ಯಾಯ ಮಾಡಲಾಗಿದೆ ಎಂದು ಆರೋಪಿಸಿ ಗುರುವಾರ ಬೃಹತ್ ಪ್ರತಿಭಟನೆಗೆ ದಲಿತ ಸಂಘಟನೆಗಳ ಒಕ್ಕೂಟ ನಿರ್ಧರಿಸಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ 25ಕ್ಕೂ ಅಧಿಕ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಲಿದೆ. 2ನೇ ಪಟ್ಟಿಯಲ್ಲಿ ಮಹದೇವಪ್ಪ ಸೇರಿದಂತೆ ಕನಿಷ್ಠ 5 ಮಂದಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಲಿದ್ದಾರೆ. ಈ ಹೋರಾಟದಲ್ಲಿ ಹಿರಿಯ ದಲಿತ ನಾಯಕರು, ಸಾಹಿತಿಗಳು ಹಾಗೂ ಸ್ವಾಮೀಜಿಗಳು ಭಾಗಿಯಾಗ್ತಾರೆ. ಈಗ ಜೂನ್ ಅಂತ್ಯಕ್ಕೆ 2ನೇ ಪಟ್ಟಿ ಬರುತ್ತೆ ಅಂತ ಹೇಳಲಾಗ್ತಿದೆ. ಸಚಿವಾಕಾಂಕ್ಷಿಗಳ ಸಚಿವ ಸ್ಥಾನದ ಭವಿಷ್ಯ ಅಂದೇ ಗೊತ್ತಾಗಲಿದೆ ಅಂತ ಹೇಳಲಾಗ್ತಿದೆ. ಆ ಲಿಸ್ಟ್ನಲ್ಲಿ ಯಾರ್ಯಾರ ಹೆಸರಿರುತ್ತೆ ಅನ್ನೋದು ಕುತೂಹಲಕಾರಿಯಾಗಿದೆ. ಇದಷ್ಟೇ ಅಲ್ಲದೆ 2ನೇ ಪಟ್ಟಿ ರಿಲೀಸ್ ಆದ್ಮೇಲೆ ಸೃಷ್ಟಿಯಾಗೋ ಅಸಮಾಧಾನವನ್ನ CM ಹೈಕಮಾಂಡ್ ಹೇಗೆ ನಿವಾರಿಸುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ.